ಜಗ್ಗಿ ವಾಸುದೇವ ಧಾರ್ಮಿಕ ಕುಟುಂಬದಲ್ಲಿ ಬೆಳೆದವರಲ್ಲ. ವ್ಯವಹಾರದಿಂದ ಯೋಗದ ಕಡೆಗೆ. ಸದ್ಗುರುರ ಇನ್ನೊಂದು ದೊಡ್ಡ ಮುಖ ಪರಿಸರ ಹೋರಾಟಗಾರ. ಸೂಡೋ ಸೈಂಟಿಫಿಕ್ ಹೇಳಿಕೆಗಳು. ಈಶಾ ಆಶ್ರಮದ ನಿರ್ಮಾಣ, ಪರಿಸರ ವಿಚಾರಗಳು. ಸದ್ಗುರು ಪ್ರಭಾವ ಏಕೆ ಇಷ್ಟೊಂದು? ಸದ್ಗುರು ಒಬ್ಬ ಮಹಾನ್ ಪ್ರೇರಕನ ಅಥವಾ ಪ್ರಶ್ನಿಸಬೇಕಾದ ಗುರುನ? ಪ್ರಶ್ನೆ ಮಾಡುವ ಹಕ್ಕು ಮಾತ್ರ ಬಿಡಬಾರದು. ಇತ್ತೀಚೆಗೆ ಅತ್ಯಂತ ಹೆಚ್ಚು ಚರ್ಚೆಯಲ್ಲಿರುವ ಆಧ್ಯಾತ್ಮಿಕ ವ್ಯಕ್ತಿಗಳಲ್ಲಿ ಒಬ್ಬರು ಜಗ್ಗಿ ಸದ್ಗುರು ವಾಸುದೇವ. ಯೋಗಿ, ಲೇಖಕ, ಪರಿಸರ ಹೋರಾಟಗಾರ, ಹಾಗೆ ಕೆಲವೊಂದು ವಿವಾದಗಳ ಕೇಂದ್ರ ಬಿಂದುವು ಹೌದು. ಆದರೆ ಸದ್ಗುರು ಯಾರು? ಅವರು ಕೇವಲ ಗುರುನಾ ಅಥವಾ ಒಂದು ದೊಡ್ಡ ಬ್ರ್ಯಾಂಡ್ನ ಪ್ರತಿನಿಧಿನ? ಈ ವಿಡಿಯೋದಲ್ಲಿ ಯಾವುದೇ ರಾಗ ದ್ವೇಷವಿಲ್ಲದೆ ವಾಸ್ತವ, ದಾಖಲೆ ಮತ್ತು ವಿಶ್ಲೇಷಣೆ ಮೂಲಕ ನೋಡೋಣ. ಸದ್ಗುರು ಯಾರು? ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ? ಜಗ್ಗಿ ವಾಸುದೇವರು 1957 ಸೆಪ್ಟೆಂಬರ್ 3ರಂದು ಮೈಸೂರು ನಗರದಲ್ಲಿ ಜನಿಸಿದವರು. ಅವರ ತಂದೆ ಬಿ.ವಿ. ವಾಸುದೇವ ರೈಲ್ವೆ ಆಸ್ಪತ್ರೆಯಲ್ಲಿ ನೇತ್ರವೈದ್ಯರಾಗಿದ್ದರು. ತಾಯಿ ಗೃಹಿಣಿ. ಜಗ್ಗಿ ವಾಸುದೇವ ಇವರು ಯಾವುದೇ ಧಾರ್ಮಿಕ ಕುಟುಂಬದಲ್ಲಿ ಬೆಳೆದವರಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯ ಓದಿ ಸೆಕೆಂಡ್ ರ್ಯಾಂಕ್ ಪಡೆದವರು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಸದ್ಗುರು ಸಾಂಪ್ರದಾಯಿಕ ಸನ್ಯಾಸಿ ಹಿನ್ನೆಲೆಯಿಂದ ಬಂದವರು ಅಲ್ಲ. ಅವರು ಮೊದಲು ವ್ಯಾಪಾರಿಯಾಗಿದ್ರು. ಆಶ್ಚರ್ಯ ಆದರೂ ಅದೇ ಸತ್ಯ. ವ್ಯವಹಾರದಿಂದ ಯೋಗದ ಕಡೆಗೆ ಕಾಲೇಜ್ ನಂತರ ಅವರು ಮೊದಲು ಪೌಲ್ಟ್ರಿ ಫಾರ್ಮ್ ಆರಂಭಿಸಿದರು. ನಂತರ ಬಿಲ್ಡೇಟ್ಸ್ ಎಂಬ ಕಟ್ಟಡ ನಿರ್ಮಾಣ ಸಂಸ್ಥೆಯನ್ನು ನಡೆಸಿದರು. 25ನೇ ವಯಸ್ಸಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನಡೆದ ಒಂದು ಅನುಭವವನ್ನು ಅವರು ತಮ್ಮ ಜೀವನದ ತಿರುವು ಎಂದು ಹೇಳುತ್ತಾರೆ. ಅಲ್ಲಿಂದಲೇ ಯೋಗ, ಧ್ಯಾನ ಮತ್ತು ಆತ್ಮಾನ್ವೇಷಣೆಯ ಆದಿ ಪ್ರಾರಂಭವಾಗುತ್ತದೆ. ಇದು ವೈಜ್ಞಾನಿಕವಾಗಿ ಸಾಬೀತಾದ ಅನುಭವವೇ ಅಥವಾ ವೈಯಕ್ತಿಕ ಅನುಭವವೇ? ಇದೇ ಮೊದಲ ದೊಡ್ಡ ಪ್ರಶ್ನೆ. ಈಶಾ ಫೌಂಡೇಶನ್ ಮತ್ತು ವಿಸ್ತರಣೆ. 1992ರಲ್ಲಿ ಈಶಾ ಫೌಂಡೇಶನ್ ಸ್ಥಾಪನೆಯಾಯಿತು. ಕೊಯಮತ್ತೂರಿನ ಆಶ್ರಮ ಇಂದು ಜಾಗತಿಕ ಯೋಗ ಕೇಂದ್ರವಾಗಿದೆ. ಮುಖ್ಯ ಚಟುವಟಿಕೆಗಳೇನೆಂದರೆ ಇನ್ನರ್ ಇಂಜಿನಿಯರಿಂಗ್, ಧ್ಯಾನಲಿಂಗ, ಲಿಂಗಭೈರವಿ, ಆದಿಯೋಗಿ ಶಿಲ್ಪ, ವಿಶ್ವದ ಅತಿ ದೊಡ್ಡ ಶಿವಮೂರ್ತಿ. ಇಲ್ಲಿವರೆಗೆ ಲಕ್ಷಾಂತರ ಜನರಿಗೆ ಯೋಗ ತರಬೇತಿ ನೀಡಲಾಗಿದೆ. ವಿಶ್ವ ವೇದಿಕೆಯಲ್ಲಿ ಭಾಷಣ, ನ್ಯೂಯಾರ್ಕ್ ಟೈಮ್ಸ್ ಬೆಸ್ಟ್ ಸೇಲರ್ ಪುಸ್ತಕಗಳು. ಆದರೆ ಇಲ್ಲಿ ಪ್ರಶ್ನೆ, ಆಧ್ಯಾತ್ಮಿಕತೆ, ಸಂಸ್ಥೆ ಮತ್ತು ಹಣ ಇದೆಲ್ಲ ಸಂಘರ್ಷವೇ? ಪರಿಸರ ಚಳುವಳಿಗಳು ನಿಜವಾದ ಕೊಡುಗೆ ಏನು? ಸದ್ಗುರುರ ಇನ್ನೊಂದು ದೊಡ್ಡ ಮುಖ ಪರಿಸರ ಹೋರಾಟಗಾರ. ಅವರ ಮುಖ್ಯ ಅಭಿಯಾನಗಳು ಪ್ರಾಜೆಕ್ಟ್ ಗ್ರೀನ್ ಹ್ಯಾಂಡ್ಸ್, ರ್ಯಾಲಿ ಫಾರ್ ರಿವರ್ಸ್, ಕಾವೇರಿ ಕಾಲಿಂಗ್, ಸೇವ್ ಸಾಯಿಲ್ ಮೂವ್ಮೆಂಟ್. ಇವು ಸರ್ಕಾರದ ಗುಣಮಟ್ಟದಲ್ಲಿ ಚರ್ಚೆಗೆ ಬಂದಿವೆ, ಜಾಗತಿಕ ಗಮನ ಸೆಳೆದಿವೆ. ಆದರೆ ವೈಜ್ಞಾನಿಕ ಸಮುದಾಯದಿಂದ ಕೆಲ ಟೀಕೆಗಳು, ನೀತಿ ಜಾರಿಗೆ ಸ್ಪಷ್ಟತೆ ಇಲ್ಲವೆಂಬ ಆರೋಪಗಳು. ಅಂದರೆ ಉದ್ದೇಶ ಒಳ್ಳೆಯದು, ಆದರೆ ಕಾರ್ಯವಿಧಾನ ಪ್ರಶ್ನಾರ್ಹ ಎನ್ನುವ ವಾದ. ವಿವಾದಗಳು ಮತ್ತು ವಿಮರ್ಶೆಗಳು. ಯಾವುದೇ ಪ್ರಭಾವಶಾಲಿ ವ್ಯಕ್ತಿಗೆ ವಿವಾದಗಳು ಸಹಜ. ಸದ್ಗುರು ಎದುರಿಸಿದ ಪ್ರಮುಖ ಟೀಕೆಗಳು ಏನೆಂದರೆ, ಕೆಲವು ಸೂಡೋ ಸೈಂಟಿಫಿಕ್ ಹೇಳಿಕೆಗಳು, ಈಶಾ ಆಶ್ರಮದ ನಿರ್ಮಾಣ, ಪರಿಸರ ವಿಚಾರಗಳು, ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಹಳೆಯ ಆರೋಪಗಳು. ಪೊಲೀಸ್ ತನಿಖೆಯಲ್ಲಿ ಆರೋಪಗಳು ತಿರಸ್ಕೃತಗೊಂಡಿವೆ. ಇಲ್ಲಿ ನೋಡಬೇಕಾದ ಮುಖ್ಯ ಅಂಶ ಏನೆಂದರೆ, ಆರೋಪ ಮತ್ತು ತೀರ್ಪು ಒಂದೇ ಅಲ್ಲ. ಕಾನೂನು ಮಟ್ಟದಲ್ಲಿ ಸಾಬೀತಾದಾಗ ಆರೋಪಗಳನ್ನು ಅಂತಿಮ ಸತ್ಯ ಎಂದು ಪರಿಗಣಿಸಲಾಗುವುದು. ಸದ್ಗುರು ಪ್ರಭಾವ ಏಕೆ ಇಷ್ಟೊಂದು? ಜನರನ್ನು ಸೆಳೆಯುವ ಕಾರಣಗಳೇನು? ಸರಳ ಭಾಷೆ, ಧರ್ಮಕ್ಕಿಂತ ಅನುಭವಕ್ಕೆ ಒತ್ತು, ಯುವಕರೊಂದಿಗೆ ನೇರ ಸಂಪರ್ಕ, ಆತ್ಮೀಯತೆ, ಆಧುನಿಕ ಪ್ರಸ್ತುತಿ. ಅದೇ ಸಮಯದಲ್ಲಿ ಪ್ರಶ್ನೆ ಕೇಳುವವರಿಗೂ ಜಾಗ ಇರಬೇಕು. ಭಕ್ತಿಯ ಜೊತೆ ವಿವೇಕವೂ ಅಗತ್ಯ. ಸದ್ಗುರು ವಾಸುದೇವ ಒಬ್ಬ ಮಹಾನ್ ಪ್ರೇರಕನ ಅಥವಾ ಪ್ರಶ್ನಿಸಬೇಕಾದ ಗುರುನ? ಬಹುಶಃ ಇವೆರಡೂ ಹೌದು ಅಂತಾರೆ ಜನ. ಭಕ್ತಿಯೂ ಬೇಡ, ದ್ವೇಷವೂ ಬೇಡ, ಪ್ರಶ್ನೆ ಮಾಡುವ ಹಕ್ಕು ಮಾತ್ರ ಬಿಡಬಾರ್ದು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋ ಈಶಾ ಫೌಂಡೇಶನ್ ಕಾನೂನು ಮತ್ತು ವಿವಾದ ಹಾಗೂ ಸತ್ಯ, ಇದರ ಬಗ್ಗೆ ಬೆಳಕು ಚೆಲ್ಲೋ ವಿಶೇಷ ವರದಿ ನಿಮ್ಮ ಮುಂದಿಡ್ತೀನಿ.
ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು.